ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ ಟಾಕ್ ವಿತ್ ಕೆ. ಇವತ್ತು ನಡೀತಾ ಇದೆ ಮ್ಯಾಚು ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ. ಎರಡು ತುಂಬ ಘಟಾನುಘಟಿಗಳ ಟೀಮ್ ಥರ ಪೇಪರ್ ಮೇಲೆ ಕಾಣಿಸುತ್ತೆ ಹೊರತು ಫೀಲ್ಡಲ್ಲಿ ಅಂಥ ದೊಡ್ಡ ಟೀಮ್ ಥರ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಲಾಸ್ಟ್ ಪ್ರೀವಿಯಸ್ ಸೀರೀಸ್ ಇಂಗ್ಲೆಂಡ್ ಬಂದು ಇಂಡಿಯಾ ಮೇಲೆ ಆಡ್ತು, ಸೊ ಅವರು ಸೋತಿದ್ದಾರೆ. ಆಸ್ಟ್ರೇಲಿಯಾ ಬಂದು ಶ್ರೀಲಂಕಾದಲ್ಲಿ ಆಡ್ತು, ಸೊ ಅವರು ಸೋತಿದ್ದಾರೆ. ಬಟ್ ಕಂಪೇರಿಟಿವ್ಲಿ ನೋಡಿದ್ರೆ ಕಾಯಿಪಲ್ಯ ಚಟ್ನಿ ಥರ ಸೋತಿರೋದು ಆಸ್ಟ್ರೇಲಿಯಾದವರು. ಸೊ ಇಂಗ್ಲೆಂಡವರು ಸ್ವಲ್ಪನಾದರೂ ಫೈಟ್ ಕೊಟ್ಟು ಸ್ಟ್ರಾಂಗ್ ಟೀಮ್ ಜೊತೆಗೆ ಸೋತಿದ್ದಾರೆ. ಬಟ್ ಆಸ್ಟ್ರೇಲಿಯಾದವರು ಶ್ರೀಲಂಕಾ ಮೇಲೆ ಹೀನಾಮಾನವಾಗಿ ಸೋತ್ಬಿಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಮೇನ್ ಥಿಂಗ್ ಬಂದುಬಿಟ್ಟು ಅವ್ರದ್ದು ಮೇನ್ ಕ್ಯಾಪ್ಟನ್ನು ಸ್ಟಾರ್ಕ್ ಯಾರು ನಮ್ಮ ಕಮಿನ್ಸ್ ಇಲ್ಲ, ಸ್ಟಾರ್ಕ್ ಇಲ್ಲ. ಸೊ ಆಸ್ಟ್ರೇಲಿಯಾದವರು ಸ್ವಲ್ಪ ಬ್ಯಾಕ್ ಫುಟ್ಟಲ್ಲಿದ್ದಾರೆ. ಆ್ಯಂಡ್ ಇವತ್ತು ಟಾಸು ಇಂಗ್ಲೆಂಡ್ ಗೆದ್ದರು, ಸೋತರು ಇವತ್ತಿನ ಮ್ಯಾಚು ಇಂಗ್ಲೆಂಡು. ಬಟ್ ಒನ್ ಥಿಂಗ್, ಇನ್ ಕೇಸ್ ಏನಾದರೂ ಟ್ರಾವಿಸ್ ಹೆಡ್ ಅಥವಾ ಇಂಗ್ಲೀಷ್ ಏನಾದರೂ ನಿಂತ್ಕೊಂಡ್ರು, ಅವ್ರೇನಾದ್ರು ಸೆಂಚುರಿ ಮಾಡಿದ್ರು ಅಂದರೆ ಇಂಗ್ಲೆಂಡಿಗೆ ತುಂಬಾ ಕಷ್ಟ ಆಗುತ್ತೆ ಮ್ಯಾಚು. ಲೆಟ್ಸಿ. ಇಂಗ್ಲೆಂಡಲ್ಲಿ ತುಂಬ ಚೆನ್ನಾಗಿದ್ದಾರೆ ಬ್ಯಾಟ್ಸ್ಮನ್ಸ್, ಡಕೆಟ್ ಆಗಿರ್ಬೋದು ಆ್ಯಂಡ್ ಮೈನ್ ಥಿಂಗ್ ಬಟ್ಲರ್ ಆಗಿರ್ಬೋದು. ಸೊ ದೇ ಆರ್ ಇನ್ ಫಾರ್ಮ್ಸ್. ಇವತ್ತಿನ ಮ್ಯಾಚು ಹೋಪ್ ಇಂಗ್ಲೆಂಡ್ ಗೆಲ್ಲುತ್ತೆ.